ಮಶ್ರೂಮ್ ಕರಿ ಅಂದರೆ ಅಂಗಡಿನಲ್ಲಿ ಸಿಗೋ ಬಟನ್ ಮಶ್ರೂಮ್ ತಗೊಂಡು ಮಾಡೋದು ಮಾತ್ರ ಅಲ್ಲ. ನಮ್ಮ ಊರಲ್ಲಿ ತೋಟಗಳಲ್ಲಿ ಮಳೆಗಾಲದಲ್ಲಿ ನ್ಯಾಚುರಲ್ ಆಗಿ ಸಿಗ್ತಿದ್ದ ಅಕ್ಕಿ ಕುಮ್ಮಿ ನೆನಪಿದೆಯಾ? ಅದು ಸಿಕ್ಕಿದ್ರೆ ಅದರಿಂದ ಸಾಂಬಾರು ಮಾಡ್ಬೋದು, ಕರಿ ಮಾಡ್ಬೋದು. ಅದರಲ್ಲೂ ಅಕ್ಕಿ ಕುಮ್ಮಿ ಹಾಕಿ ಸಾಂಬಾರು ಮಾಡಿದಾಗ ಅದ್ರ ಜೊತೆ ಕಾಂಬಿನೇಷನ್ ರೊಟ್ಟಿ, ಅಕ್ಕಿ ರೊಟ್ಟಿದು ಟೇಸ್ಟ್ ಬೇರೆಯೇ. ಆದರೆ ಇವಾಗ ಆ ಥರ ನ್ಯಾಚುರಲ್ ಆಗಿ ಸಿಗೋದು ತುಂಬ ಕಡಿಮೆ ಆಗಿದೆ. ನನಗೆ ಎಷ್ಟೋ ವರ್ಷ ಆಯಿತು ಅಕ್ಕಿ ಕುಮ್ಮಿ ಸಿಕ್ಕಿ. ಹಾಗಾಗಿ ಇವತ್ತು ಅಂಗಡಿಯಲ್ಲಿ ಸಿಗೋ ಫ್ರೆಶ್ ಮಶ್ರೂಮ್ ತಗೊಂಡು ಒಂದು ಸಿಂಪಲ್ಲಾಗಿ ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸ್ನಿಂದ ತುಂಬ ಟೇಸ್ಟಿ ಮಶ್ರೂಮ್ ಕರಿ ಮಾಡೋಣ ಅಂತ. ಸರಿ, ಇವಾಗ ನಮ್ಮ ಮಶ್ರೂಮ್ ಕರಿಗೆ ಬೇಕಾಗಿರೋ ಮಸಾಲ ಮೊದಲು ಪ್ರಿಪೇರ್ ಮಾಡ್ಕೊಳ್ಳೋಣ. ಮೊದಲಿಗೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ಚಕ್ಕೆ, ಲವಂಗ, ಸ್ವಲ್ಪ ಪಲಾವ್ ಎಲೆ, ಜೀರಿಗೆ ಮತ್ತು ಸೋಂಪು ಕಾಳು ಹಾಕ್ಕೊಳ್ಳೋಣ. ಮತ್ತು ಫ್ರೆಶ್ ಕೊಕೊನಟ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಸಹ ಹಾಕ್ಕೊಳ್ಳೋಣ. ಇದೆಲ್ಲವನ್ನು ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ನಲ್ಲಿ ಕೆಲವು ಡ್ರೈ ಸ್ಪೈಸಸ್ ಮತ್ತು ಕೊಕೊನಟ್ ಇದೆ. ಎಲ್ಲವನ್ನು ಒಟ್ಟಿಗೆ ಹಾಕಿದ್ದು ಗ್ರೈಂಡ್ ಆಗುತ್ತೆ. ಆದರೆ ಮಿಕ್ಸರ್ನಲ್ಲಿ ಒಂದೇ ಸಲ ತುಂಬ ಕ್ವಾಂಟಿಟಿ ಹಾಕಿ ಸ್ಮೂತ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಕೆಲವೊಮ್ಮೆ ಪ್ರಾಪರ್ಲಿ ಗ್ರೈಂಡ್ ಆಗೋಲ್ಲ. ಹಾಗಾಗಿ ಜಾರ್ನಲ್ಲಿ ಕಂಫರ್ಟಬಲಿ ಗ್ರೈಂಡ್ ಆಗೋಷ್ಟು ಕ್ವಾಂಟಿಟಿ ಇಟ್ಟು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಫಸ್ಟು. ನೆಕ್ಸ್ಟ್ ಇನ್ನೊಂದು ಜಾರ್ನಲ್ಲಿ ನಾನು ಕೊರಿಯಾಂಡರ್ ಪೌಡರ್ 2 ಸ್ಪೂನ್ ಮತ್ತು ಸುಮಾರು 1/4 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ನಾವು ಮೊದಲು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಆ ಕೊಕೊನಟ್ ಸ್ಪೈಸ್ ಮಸಾಲ ಇದೆಯಲ್ಲ, ಅದನ್ನು ಈಗ ಈ ಜಾರ್ಗೆ ಹಾಕ್ಕೊಳ್ಳೋಣ. ಇದಕ್ಕೆ ಸುಮಾರು 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹಾಕ್ತಿದ್ದೀನಿ. ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಕ್ವಾಂಟಿಟಿ ಕಡಿಮೆ ಮಾಡ್ಬೋದು. ಮತ್ತು ಅರ್ಧ ಈರುಳ್ಳಿ, 1 ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದೆಲ್ಲವನ್ನು ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನೀವು ಗಮನಿಸಿದರೆ ನಾವು ಡ್ರೈ ಸ್ಪೈಸಸ್ ಮಾತ್ರ ಹಾಕ್ತಿಲ್ಲ. ಈರುಳ್ಳಿ, ಟೊಮೆಟೊ, ಕೊರಿಯಾಂಡರ್, ಜಿಂಜರ್ ಗಾರ್ಲಿಕ್ ಮತ್ತು ಮೊದಲೇ ಗ್ರೈಂಡ್ ಮಾಡ್ಕೊಂಡಿರೋ ಕೊಕೊನಟ್ ಮತ್ತು ಸ್ಪೈಸ್ ಮಸಾಲ ಎಲ್ಲನೂ ಸೇರಿದೆ. ಇದರಿಂದ ಗ್ರೇವಿಗೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ಟೊಮೆಟೊ ಸ್ವಲ್ಪ ಟ್ಯಾಂಗಿನೆಸ್ ಕೊಡುತ್ತೆ, ಆನಿಯನ್ ಸ್ವೀಟ್ನೆಸ್ ಕೊಡುತ್ತೆ, ಕೊರಿಯಾಂಡರ್ ಫ್ರೆಶ್ ಅರೋಮಾ ಕೊಡುತ್ತೆ, ಜಿಂಜರ್ ಗಾರ್ಲಿಕ್ ಡೆಪ್ತ್ ಕೊಡುತ್ತೆ, ಕೊಕೊನಟ್ ರಿಚ್ನೆಸ್ ಕೊಡುತ್ತೆ ಮತ್ತು ನಮ್ಮ ಸ್ಪೈಸಸ್ ಆ್ಯಕ್ಚುಲ್ ಮಸಾಲ ಫ್ಲೇವರ್ ಕೊಡುತ್ತೆ. ಅದಕ್ಕೆ ಈ ಮಸಾಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಫೈನಲ್ ಕರಿಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಮಲ್ಲಿ ಎಷ್ಟು ಜನ ರೆಡಿಮೇಡ್ ಮಸಾಲ ಪ್ಯಾಕೆಟ್ ತೊಗೊಂಡು ಕರಿ ಮಾಡ್ತೀರಾ? ಅದು ತಪ್ಪೇನಲ್ಲ. ಕಡಿಮೆ ಟೈಮ್ ಇದ್ದಾಗ ರೆಡಿಮೇಡ್ ಮಸಾಲ ತುಂಬ ಕನ್ವೀನಿಯೆಂಟ್. ನಮಗೆ ದೊಡ್ಡ ದೊಡ್ಡ ಕೊಕೊನಟ್ ಪೀಸಸ್ ಇರಬಾರ್ದು. ಸ್ಪೈಸಸ್ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಿರಬೇಕು. ಇದು ಗ್ರೇವಿಗೆ ಹೋಗೋದ್ರಿಂದ ಸ್ಮೂತ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ. ಆದರೆ ನೀರು ತುಂಬ ಜಾಸ್ತಿ ಹಾಕಬೇಡಿ. ಇವಾಗ ಮಶ್ರೂಮ್ ಕೂಡ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಾರ್ಕೆಟ್ನಿಂದ ತಂದ ಮಶ್ರೂಮ್ ಆಗಿದ್ದರಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದು ಮುಖ್ಯ. ನಿಮ್ಗೆ ಯಾವ ಮಶ್ರೂಮ್ ಸಿಗುತ್ತೋ ಅದನ್ನು ಯೂಸ್ ಮಾಡ್ಬೋದು. ಸರಿ, ಈಗ ನಮ್ಮ ಮಸಾಲ ರೆಡಿಯಾಗಿದೆ. ಇದನ್ನು ಸೈಡಿಗೆ ಇಟ್ಬಿಟ್ಟು ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ನಮ್ಮ ಪ್ಯಾನ್ ಚೆನ್ನಾಗಿ ಹೀಟಾಗಿದೆ. ಮೊದಲಿಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾನು ತುಂಬ ಜಾಸ್ತಿ ಎಣ್ಣೆ ಹಾಕ್ತಿಲ್ಲ. ಮಸಾಲಕ್ಕೆ ಬೇಕಾಗೋಷ್ಟು ಎಣ್ಣೆ ಇದ್ದರೆ ಸಾಕು. ಎಣ್ಣೆ ಬಿಸಿ ಆಗೋವರೆಗೆ ಸ್ವಲ್ಪ ವೆಯ್ಟ್ ಮಾಡೋಣ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಿದ ತಕ್ಷಣ ಕ್ರ್ಯಾಕಲ್ ಆಗೋದು ಶುರು ಆಗುತ್ತೆ. ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಈಗ ನಮ್ಮ ಒಗ್ಗರಣೆಗೆ ಉಳಿದ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಒಂದು ಈರುಳ್ಳಿಯನ್ನು ನಾನು ಮೀಡಿಯಮ್ ಸೈಜ್ನಲ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಇದನ್ನು ನಿಧಾನಕ್ಕೆ ಹಾಕಿ ಸೌಟ್ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿರಬೇಕು. ತುಂಬ ಡಾರ್ಕ್ ಬ್ರೌನ್ ಆಗೋವರೆಗೂ ಮಾಡಬೇಕಾಗಿಲ್ಲ. ಯಾಕಂದರೆ ನಮ್ಮ ಕರಿಗೆ ಆನಿಯನ್ ನ್ಯಾಚುರಲ್ ಸ್ವೀಟ್ನೆಸ್ ಮತ್ತು ಫ್ಲೇವರ್ ಬೇಕು. ಈರುಳ್ಳಿ ಜೊತೆಗೆ ಟೊಮೆಟೊ ಮತ್ತು ಕರಿ ಲೀವ್ಸ್ ಸಹ ಹಾಕಿದ್ದೀನಿ. ಕರಿಬೇವು ಹಾಕಿದ ತಕ್ಷಣ ಅರೋಮಾ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಇಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನಿಂದಲೇ ನಮ್ಮ ಅಡುಗೆಯ ಬೇಸಿಕ್ ಫ್ಲೇವರ್ ಬಿಲ್ಡ್ ಮಾಡುತ್ತೆ. ನಾವು ಎಷ್ಟು ಫ್ಯಾನ್ಸಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಬೇಸ್ ಸರಿಯಾಗಿಲ್ಲ ಅಂದರೆ ಕರಿ ಟೇಸ್ಟ್ ಆಗಲ್ಲ. ಅದಕ್ಕೆ ಆನಿಯನ್, ಟೊಮೆಟೊ, ಕರಿ ಲೀವ್ಸ್ ಇದನ್ನು ಸರಿಯಾದ ಸ್ಟೇಜ್ನಲ್ಲಿ ಕುಕ್ ಮಾಡೋದು ಇಂಪಾರ್ಟೆಂಟ್. ಬೇಯಬೇಕು, ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಅದಕ್ಕೆ ನಾವು ವಾಶ್ ಮಾಡಿ ರೆಡಿ ಮಾಡ್ಕೊಂಡಿರೋ ಮಶ್ರೂಮನ್ನು ಹಾಗೆ ಪ್ಯಾನಿಗೆ ಹಾಕ್ಕೊಳ್ಳೋಣ. ಇಲ್ಲಿ ಒಂದೊಂದೇ ಮಶ್ರೂಮ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಇಂಪಾರ್ಟೆಂಟ್ ಟಿಪ್ ಏನಂದರೆ ಮಶ್ರೂಮ್ ಕುಕ್ ಆದಾಗ ಸ್ವಲ್ಪ ಮಾಯಿಶ್ಚರ್ ರಿಲೀಸ್ ಮಾಡುತ್ತೆ. ಹಾಗಾಗಿ ಮೊದಲಿಗೆ ಪ್ಯಾನ್ನಲ್ಲಿ ಮಶ್ರೂಮ್ ಹಾಕಿದಾಗ ಡ್ರೈ ಆಗಿ ಕಾಣ್ಬೋದು. ಆದರೆ ಕುಕ್ ಆಗ್ತಾ ಹೋದಂತೆ ಮಶ್ರೂಮ್ನಿಂದ ಸ್ವಲ್ಪ ವಾಟರ್ ಹೊರಗೆ ಬರುತ್ತೆ. ಅದಕ್ಕೆ ಈಗಾಗಲೇ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಮೊದಲು ಮಶ್ರೂಮ್ ಮತ್ತು ಈ ಆನಿಯನ್ ಟೊಮೆಟೊ ಮಿಕ್ಸ್ಚರ್ ಚೆನ್ನಾಗಿ ಕುಕ್ ಆಗಲಿ. ನಾನು ಒಂದು 2 ಮಿನಿಟ್ಸ್ ಹಾಗೆ ಕುಕ್ ಆಗಲಿಕ್ಕೆ ಬಿಡ್ತಾಯಿದ್ದೀನಿ. ಈಗ ಹಾಗೆ ಮಶ್ರೂಮನ್ನು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಪ್ರತಿಯೊಂದು ಪೀಸ್ಗೂ ಆನಿಯನ್ ಮತ್ತು ಟೊಮೆಟೊ ಮಿಕ್ಸ್ಚರ್ ಚೆನ್ನಾಗಿ ಕೋಟ್ ಆಗಬೇಕು. ನೋಡಿ, ಮಶ್ರೂಮ್ ಎಷ್ಟು ಫ್ರೆಶ್ ಆಗಿ ಕಾಣ್ತಿದೆ. ಮಾರ್ಕೆಟ್ ಮಶ್ರೂಮ್ ಯೂಸ್ ಮಾಡಿದರೂ ಫ್ರೆಶ್ ಆಗಿರೋ ಮಶ್ರೂಮ್ ತೊಗೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಶ್ರೂಮ್ ಪರ್ಚೇಸ್ ಮಾಡುವಾಗ ತುಂಬ ಡಾರ್ಕ್ ಆಗಿರೋದು, ಸ್ಲಿಮ್ ಆಗಿರೋದು ಅವಾಯ್ಡ್ ಮಾಡೋದು ಒಳ್ಳೆಯದು. ಫ್ರೆಶ್ ಫಾರ್ಮ್ ಆಗಿರೋ ಮಶ್ರೂಮ್ ತೊಗೊಂಡ್ರೆ ಕ್ಲೀನ್ ಮಾಡಿ ಕುಕ್ ಮಾಡೋಕ್ಕೆ ಈಸಿ. ಇವಾಗ ಇಲ್ಲಿ ನಾನು 1 ಸ್ಪೂನ್ ಉಪ್ಪು ಮತ್ತು 1 ಸ್ಪೂನ್ ಅರಿಶಿಣ ಹುಡಿ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನೀವು ಮೊದಲು ಕಮ್ಮಿನೇ ಹಾಕ್ಕೊಳ್ಳಿ.
ನಿಮ್ಮ ಮಶ್ರೂಮ್ ಕ್ವಾಂಟಿಟಿ ಮತ್ತು ಮಸಾಲ ಕ್ವಾಂಟಿಟಿ ಪ್ರಕಾರ ಉಪ್ಪು ಚೇಂಜ್ ಆಗ್ಬೋದು. ಹಾಗಾಗಿ ನಾನು ಹೇಳಿದ ಮೆಷರ್ಮೆಂಟ್ ಎಕ್ಸಾಕ್ಟ್ ರೂಲ್ ಅಂತ ತಗೋಬೇಡಿ. ಮೊದಲು ಕಡಿಮೆ ಹಾಕ್ಕೊಳ್ಳಿ, ಕೊನೆಯಲ್ಲಿ ಟೇಸ್ಟ್ ಮಾಡಿ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು. ಮತ್ತು ನಾವು ಲೇಟರ್ ಗ್ರೇವಿ ಕೂಡ ಹಾಕ್ತೀವಿ, ಆಗ ಅದರಲ್ಲೂ ಸಾಲ್ಟ್ ಇರ್ಬೋದು. ಹಾಗಾಗಿ ಈಗಲೇ ಸಾಲ್ಟ್ ಹಾಕಬೇಡಿ. ಉಪ್ಪು ಜಾಸ್ತಿ ಆದರೆ ನಂತರ ಅಡ್ಜಸ್ಟ್ ಮಾಡೋದು ಸ್ವಲ್ಪ ಕಷ್ಟನೇ. 1 ನಿಮಿಷ ಕುಕ್ ಮಾಡಿಕೊಂಡು ಈಗ ಮೊದಲೇ ನಾವು ಗ್ರೈಂಡ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರೋ ನಮ್ಮ ಫ್ರೆಶ್ ಮಸಾಲ ಇದೆಯಲ್ಲ, ಅದನ್ನು ಇದಕ್ಕೆ ಹಾಕೋಣ. ಈಗ ಇದರಲ್ಲಿ ಕೊಕೊನಟ್, ಚಕ್ಕೆ, ಲವಂಗ, ಜೀರಿಗೆ, ಸೋಂಪು, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆನಿಯನ್, ಟೊಮೆಟೊ, ಕೊರಿಯಾಂಡರ್ ಎಲ್ಲವೂ ಇದೆ. ಈ ಒಂದು ಮಸಾಲದಲ್ಲಿ ಎಷ್ಟು ಫ್ಲೇವರ್ಸ್ ಇದೆ ನೋಡಿ. ಅದಕ್ಕೆ ಈ ಕರಿಗೆ ಸಪ್ರೇಟ್ ಫ್ಲೇವರ್ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ಹಾಕಿದ ತಕ್ಷಣ ಪ್ಯಾನ್ನಲ್ಲಿ ಎಲ್ಲನೂ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಮಸಾಲ ಸ್ವಲ್ಪ ತಿಕ್ಕಾಗಿಯೇ ಕಾಣುತ್ತೆ, ಅದು ನಾರ್ಮಲ್. ನಂತರ ನಾವು ಗ್ರೇವಿ ಕನ್ಸಿಸ್ಟೆನ್ಸಿಗೆ ನೀರು ಆ್ಯಡ್ ಮಾಡ್ತೀವಿ. ಹಾಗಾಗಿ ಈಗ ಮಸಾಲ ಚೆನ್ನಾಗಿ ಮಶ್ರೂಮ್ಗೆ ಕೋಟ್ ಆಗೋದು ಮುಖ್ಯ. ಒಂದೊಂದೇ ಮಶ್ರೂಮ್ ಪೀಸ್ಗೆ ಮಸಾಲ ಚೆನ್ನಾಗಿ ತಾಗಬೇಕು. ಅದಕ್ಕೆ ಸ್ಪೂನಿಂದ ನಿಧಾನವಾಗಿ ಟರ್ನ್ ಮಾಡ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಟು ಮಸಾಲ ಸ್ವಲ್ಪ ಕುಕ್ ಆಗಲಿ. ಫ್ರೆಶ್ ಕೊಕೊನಟ್ ಇರುವ ಮಸಾಲ ಅದರಿಂದ ರಾ ಸ್ಮೆಲ್ ಹೋಗಬೇಕು. ರಾ ಸ್ಮೆಲ್ ಆಗಿದ್ದರೆ ಫೈನಲ್ ಕರಿ ಕೊಕೊನಟ್ ಮತ್ತು ಸ್ಪೈಸಸ್ನ ರಾ ಟೇಸ್ಟ್ ಬರ್ಬೋದು. ಆದ್ದರಿಂದ ಸ್ವಲ್ಪ ಟೈಮ್ ಕೊಡಬೇಕು. ನೀವು ಗಮನಿಸಿದರೆ ಮಸಾಲೆ ಕುಕ್ ಆಗ್ತಾ ಬಂದಂತೆ ಕಲರ್ ಸಹ ಸ್ವಲ್ಪ ಚೇಂಜ್ ಆಗುತ್ತೆ, ಅರೋಮಾ ಕೂಡ ಚೇಂಜ್ ಆಗುತ್ತೆ. ಅದೇ ಮಸಾಲ ಪ್ರಾಪರ್ಲಿ ಕುಕ್ ಆಗ್ತಿದೆ ಅನ್ನೋ ಇಂಡಿಕೇಶನ್. ಮಸಾಲ ಕುಕ್ ಆಗ್ತಾ ಇದ್ದಾಗೆ ನಾವು ಕನ್ಸಿಸ್ಟೆನ್ಸಿ ಪ್ರಕಾರ ನೀರು ಹಾಕ್ಕೊಳ್ಳೋಣ. ನಿಮಗೆ ತಿಕ್ ಕರಿ ಬೇಕಿದ್ರೆ ನೀರು ಕಡಿಮೆ ಹಾಕಿ, ನಮಗೆ ಗ್ರೇವಿ ಟೈಪ್ ಬೇಕಾದರೆ ಸ್ವಲ್ಪ ಜಾಸ್ತಿ ನೀರು ಹಾಕಿ. ನಾನಿಲ್ಲಿ ಸುಮಾರು 1ರಿಂದ 1.5 ಕಪ್ ನೀರು ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಒಮ್ಮೆಲಿ ತುಂಬ ನೀರು ಹಾಕಬೇಡಿ, ಲಿಟಲ್ ಬೈ ಲಿಟಲ್ ಹಾಕಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಮಶ್ರೂಮ್ ಕೂಡ ಕುಕ್ ಆಗ್ತಾ ಬಂದಂತೆ ಸ್ವಲ್ಪ ಮಾಯ್ಶ್ಚರ್ ಬಿಡುತ್ತೆ. ಹಾಗಾಗಿ ವಾಟರ್ ಕ್ವಾಂಟಿಟಿ ಅಡ್ಜಸ್ಟ್ ಮಾಡೋದು ಇಂಪಾರ್ಟೆಂಟ್. ನೀರು ಹಾಕಿದ ಮೇಲೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲ ನೀರಿನಲ್ಲಿ ಡಿಸಾಲ್ವ್ ಆಗಬೇಕು. ಮಶ್ರೂಮ್ ಪೀಸಸ್ ಗ್ರೇವಿ ಒಳಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಈಗಲೇ ಇದು ಪ್ರಾಪರ್ ಮಶ್ರೂಮ್ ಕರಿ ಥರನೇ ಕಾಣಿಸ್ತಿದೆ. ಈ ಸ್ಟೇಜ್ನಲ್ಲಿ ಸಾಲ್ಟ್ ಕೂಡ ಒಂದ್ಸಲ ಟೇಸ್ಟ್ ಚೆಕ್ ಮಾಡಿ, ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಗ್ರೇವಿ ತುಂಬ ತಿಕ್ ಅನಿಸಿದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ತುಂಬ ತಿನ್ ಅನಿಸಿದರೆ ಇನ್ನೂ ಸ್ವಲ್ಪ ಕುಕ್ ಮಾಡ್ಬೋದು. ರೆಸಿಪಿ ವಿಡಿಯೋನಲ್ಲಿ ನಾನು ಒಂದು ಕನ್ಸಿಸ್ಟೆನ್ಸಿ ತೋರಿಸ್ತೀನಿ, ಅದೇ ನೀವು ನಿಮ್ಮ ಮನೆಯವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಆ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಳಿ. ಇವಾಗ ಪ್ಯಾನ್ ಕವರ್ ಮಾಡಿ ಅಥವಾ ಓಪನ್ ಆಗಿಯೇ ಮೀಡಿಯಮ್ ಫ್ಲೇಮ್ನಲ್ಲಿ ಸುಮಾರು 5ರಿಂದ 6 ನಿಮಿಷ ಆಗೋಕ್ಕೆ ಬಿಡೋಣ. ಈ ಸಮಯದಲ್ಲಿ ಮಶ್ರೂಮ್ ಚೆನ್ನಾಗಿ ಕುಕ್ ಆಗುತ್ತೆ, ಮಸಾಲ ಒಳಗೆ ಫ್ಲೇವರ್ ಹೋಗುತ್ತೆ, ಕೊಕೊನಟ್ ಮತ್ತು ಸ್ಪೈಸಸ್ ಗ್ರೇವಿ ಜೊತೆ ಬ್ಲೆಂಡ್ ಆಗುತ್ತೆ. ಇಲ್ಲಿ ತುಂಬ ಹೈ ಫ್ಲೇಮ್ ಬೇಡ, ಸ್ಲೋ ಮೀಡಿಯಮ್ ಫ್ಲೇಮ್ನಲ್ಲೇ ಕುಕ್ ಮಾಡಿದರೆ ಫ್ಲೇವರ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇವಾಗ ನಮ್ಮ ಕೆಲಸ ಏನು, ಅದನ್ನು ಕುಕ್ ಆಗೋಕ್ಕೆ ಬಿಡೋದು, ಮಧ್ಯ ಮಧ್ಯೆ ಚೆಕ್ ಮಾಡೋದು. ರೊಟ್ಟಿ ಜೊತೆ ಮಶ್ರೂಮ್ ಕರಿ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಕುಮ್ಮಿ ಅಂತ ಹೇಳಿದ್ನಲ್ಲ, ಅದು ಅಂತೂ ಸಿಕ್ಕಿದ್ರೆ ಒಂದಿನ ರೊಟ್ಟಿ ಮಾಡಿ ತೋರಿಸ್ಬೇಕನ್ನೋ ಆಸೆ ಇದೆ. ಆದರೆ ಅದು ತುಂಬ ಟೈಮ್ ಆಯಿತು, ನಮಗೇನೆ ಸಿಗಲಿಲ್ಲ. ಸೊ ಸಿಕ್ಕಾಗ ಅದನ್ನು ಪ್ರಾಪರ್ಲಿ ಯೂಸ್ ಮಾಡಬೇಕು. ಅದಕ್ಕೆ ಈಗ ಮಾರ್ಕೆಟ್ ಮಶ್ರೂಮ್ನಿಂದಲೇ ಈ ಕರಿ ಮಾಡ್ತಿದ್ದೀವಿ. ಫುಡ್ನಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಹಿಂದೆ ಸಿಕ್ಕಿದ್ದು ಈಗ ಸಿಗಲ್ಲ, ಈಗ ಸಿಗೋದು ಹಿಂದೆ ಇರಲಿಲ್ಲ. ಆದರೆ ನಮ್ಮ ಟ್ರೆಡಿಷ್ನಲ್ ಟೇಸ್ಟ್ ಮತ್ತು ಮೆಮೊರೀಸ್ ಮಾತ್ರ ಹಾಗೆ ಇರುತ್ತೆ. ಮಶ್ರೂಮ್ನಿಂದ ಒಂದು ಒಳ್ಳೆ ಥಿಂಗ್ ಏನಂದರೆ ಅದು ಗ್ರೇವಿಯ ಫ್ಲೇವರ್ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮಶ್ರೂಮ್ನ ನ್ಯೂಟ್ರಿಷನಲ್ ಸೈಡ್ ಬಗ್ಗೆ ಕೂಡ ಒಂದು ಮಾತು ಹೇಳೋಣ. ಕೆಲವು ತಿನ್ನೋವಂಥ ಮಶ್ರೂಮ್ಗಳಲ್ಲಿ ಪ್ರೋಟೀನ್, ಫೈಬರ್, ಬಿ ವಿಟಮಿನ್, ಸೆಲೆನಿಯಮ್, ಪೊಟ್ಯಾಷಿಯಮ್ ಮುಂತಾದ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಮತ್ತು ಕ್ಯಾಲರೀಸ್ ಕೂಡ ಸಾಮಾನ್ಯ ಕಡಿಮೆ ಇರ್ಬೋದು. ಆದರೆ ಮಶ್ರೂಮ್ನ ವೆರೈಟಿ ಮತ್ತು ಪ್ರಿಪ್ರೇಷನ್ ಮೇಲೆ ನ್ಯೂಟ್ರಿಷನ್ ವ್ಯಾಲ್ಯೂ ಬದಲಾಗುತ್ತೆ. ನಮ್ಮ ಗ್ರೇವಿ ಆಲ್ಮೋಸ್ಟ್ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟಿರ್ ಮಾಡಿ, ಇವಾಗ ಬಿಸಿ ಬಿಸಿ ದೋಸೆಗೆ ಈ ಮಶ್ರೂಮ್ ಕರಿ ಹಾಕೊಂಡು ತಿನ್ನೋಣ. ದೋಸೆ ಒಂದು ಸೈಡ್, ಮಶ್ರೂಮ್ ಕರಿ ಒಂದು ಸೈಡ್. ನಾನಂತೂ ಟೇಸ್ಟ್ ಮಾಡಿದೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನನಗೆ ಇದು ರೊಟ್ಟಿ ಜೊತೆ ತಿನ್ನಲಿಕ್ಕೆ ತುಂಬ ಇಷ್ಟ. ನಮ್ಮೂರಿನ ಫುಡ್ನಲ್ಲಿ ಇಂಥ ಎಷ್ಟೋ ರೆಸಿಪೀಸ್ ಇದೆ, ಬಟ್ ನಾನು ಹೇಳಿದ್ದು ಅಕ್ಕಿ ಕುಮ್ಮಿ, ಅದು ನ್ಯಾಚುರಲ್ ಆಗಿ ಸಿಗೋದು. ಇದು ಬಂದು ಮಾರ್ಕೆಟಲ್ಲಿ ತೊಗೊಂಬಂದಿರೋದು. ಆ ರೆಸಿಪಿ ಜೊತೆ ಇದು ಒಂದು ಮೆಮೊರಿ. ಹೀಗೆ ನಮ್ಮ ಫುಡ್ ಕಲ್ಚರ್ ಬಿಲ್ಡ್ ಆಗಿದೆ. ಇವತ್ತು ಮಾರ್ಕೆಟ್ನಲ್ಲಿ ಎಲ್ಲವೂ ರೆಡಿಯಾಗಿಯೇ ಸಿಗುತ್ತೆ, ಅದು ಕನ್ವಿನಿಯೆಂಟ್ ಕೂಡ. ಆದರೆ ಸೀಸನ್ನಲ್ಲಿ ಸಿಗೋ ಫ್ರೆಶ್ ಲೋಕಲ್ ಇಂಗ್ರೀಡಿಯೆಂಟ್ಸ್ಗೆ ಒಂದು ಸ್ಪೆಷಲ್ ಪ್ಲೇಸ್ ಯಾವಾಗಲೂ ಇರುತ್ತೆ. ಅಕ್ಕಿ ಕುಮ್ಮಿ ಸಿಕ್ಕಾಗ ಅದರಿಂದ ಮಾಡ್ತಿದ್ದ ಡಿಶಸ್ ಟೇಸ್ಟ್ ನೆನಪಾದಾಗ ಇವಾಗಲೂ ಖುಷಿಯಾಗುತ್ತೆ. ಅದು ಮತ್ತೆ ಸಿಕ್ಕಿದರೆ ಖಂಡಿತ ಅದರಿಂದ ಒಂದು ರೆಸಿಪಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ನನ್ನ ವೀಡಿಯೋಸ್ ನೋಡ್ತಾ ಇರೋ ಎಲ್ರಿಗೂ ತುಂಬ ದೊಡ್ಡ ಥ್ಯಾಂಕ್ ಯು. ನೀವು ಕೊಡ್ತಿರೋ ಸಪೋರ್ಟ್ನಿಂದಲೇ ನಾನಿನ್ನೂ ರೆಸಿಪೀಸ್ ಮಾಡೋಕ್ಕೆ ಮೋಟಿವೇಟ್ ಆಗ್ತಿದ್ದೀನಿ. ಒಂದು ಲೈಕ್, ಒಂದು ಕಮೆಂಟ್, ಒಂದು ಶೇರ್. ನೀವು ಸಾಮಾನ್ಯ ಅಂತ ಅಂದ್ಕೋಬೋದು, ಆದರೆ ಕ್ರಿಯೇಟರ್ಸ್ಗೆ ಅದು ತುಂಬ ಸಪೋರ್ಟ್, ತುಂಬ ದೊಡ್ಡ ಸಪೋರ್ಟ್.
ನಾನು ರೆಸಿಪಿ ಮಾಡ್ತೀನಿ, ವಿಡಿಯೋ ಶೂಟ್ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮಾಡಿದ ಮೇಲೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ ಅನ್ನೋದನ್ನು ಕಾಯ್ತಾ ಇರ್ತೀನಿ. ನಿಮ್ಮ ಕಮೆಂಟ್ ಬಂದಾಗ ನನ್ನ ವಿಡಿಯೋ ಯಾರೋ ನೋಡ್ತಿದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ. ಅದು ತುಂಬ ನೈಸ್ ಫೀಲಿಂಗ್. ಹಾಗಾಗಿ ನನ್ನ ಜೊತೆ ಹೀಗೇ ಇರಿ. ನೀವು ಈ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಮತ್ತು ನಿಮಗೆ ಹೋಮ್ ಸ್ಟೈಲ್ ರೆಸಿಪೀಸ್, ಟ್ರೆಡಿಷ್ನಲ್ ರೆಸಿಪೀಸ್, ಕೂರ್ಗ್ ಸೈಡ್ ಫುಡ್, ಸಿಂಪಲ್ ಟೇಸ್ಟಿ ಡಿಶಸ್ ಇಷ್ಟ ಆಗ್ತಿದ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ನೋಡ್ತಾ ಇರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮತ್ತು ನಿಮ್ಮ ಮನೆಯಲ್ಲಿ ಯಾವ ರೆಸಿಪಿ ಮಾಡ್ತಿರೋ, ಯಾವ ಟ್ರೆಡಿಷ್ನಲ್ ಡಿಶ್ ಇಷ್ಟ ಅಂತ ಕಮೆಂಟ್ನಲ್ಲಿ ಹೇಳಿ. ನಿಮ್ಮ ಸಜೆಷನ್ಸ್ ನೋಡಿಕೊಂಡು ಮುಂದೆ ರೆಸಿಪಿ ಪ್ಲ್ಯಾನ್ ಮಾಡ್ತೀನಿ. ಹಾಗಾದರೆ ಇವತ್ತು ನಾವು ಏನು ಮಾಡಿದ್ವಿ ಅಂತ ನೀವು ನೋಡಿದ್ದೀರಾ. ನೀವು ನಿಮ್ಮ ಮನೆಯಲ್ಲಿ ಮಾಡ್ತಿರೋ ಸ್ಪೆಷಲ್ ರೆಸಿಪೀಸ್ ಬಗ್ಗೆ ನಂಗೆ ಹೇಳಿ. ಒಬ್ಬರಿಂದ ಒಬ್ಬರು ಲರ್ನ್ ಮಾಡೋಣ. ನಾನು ನನ್ನಿಂದ ಆಗೋಷ್ಟು ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಈ ರೆಸಿಪಿ ಟ್ರೈ ಮಾಡಿದರೆ ಕಮೆಂಟ್ನಲ್ಲಿ ನಿಮ್ಮ ಫೀಡ್ಬ್ಯಾಕ್ ಹೇಳಿ. ಹಾಗಾದರೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿರಿ, ಮನೆಯಲ್ಲಿ ಟೇಸ್ಟಿಯಾಗಿ ಅಡುಗೆ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ತಿನ್ನಿ. ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಸ್ಟೇ ಹ್ಯಾಪಿ. ಬಾಯ್ ಎವ್ರಿ ಒನ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.